ವಾಸ್ತವಿಕವಾಗಿ ಒಂದು ಯಾವುದರ ಬಡಾವಣೆ ಮೈಸೂರಿನಲ್ಲಿ ಜೀವಂತವಾಗಿರ್ತಕ್ಕಂಥದ್ದು, ಪ್ರಾಮಾಣಿಕವಾಗಿ ಆ ಸೊಸೈಟಿನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತೆ ಎಲ್ಲ ನಿರ್ವಹಣೆಯನ್ನು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಯಾವ್ದಾದ್ರು ಹೌಸಿಂಗ್ ಸೊಸೈಟಿ ಇದೆ ಅಂತ ಹೇಳಿದ್ರೆ ಅದು ದೀಪ ಹೌಸ್ ಬಿಲ್ಡಿಂಗ್ ಹೌಸಿಂಗ್ ಸೊಸೈಟಿ ಅಂತ ಹೇಳಿದ್ರೆ ನಮ್ಮ ಯಾರೋ ಈಗ ಏನು ನರಸಿಂಹಮೂರ್ತಿ ಜ್ಞಾಪಿಸ್ಕೊಂಡ್ರು, ಸುವರ್ಣ ಅವರ ಒಂದು ಕಾಲದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆ ಅವರ ಉದ್ದೇಶ ಈಡೇರಿಕೆಗಾಗಿ ಆ ಏನು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಉದ್ದೇಶವನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಕೂಡ ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಎಲ್ಲರೂ ಕೂಡ ಕೈ ಸೇರಿದ್ರೆ, ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಇದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಅನೇಕ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರ್ತದೆ. ಪಟ್ಟಣ ಪಂಚಾಯಿತಿ ಬಂದಿದೆ, ಕ್ರಮೇಣವಾಗಿ ಪಟ್ಟಣ ಪಂಚಾಯತಿನೂ ಬರ್ತದೆ, ಕಾರ್ಪೊರೇಷನ್ ಬರ್ತದೆ. ಸಿಟಿಗಳಲ್ಲಿ ಏನು ಕಾನೂನು ಪ್ರಕಾರವಾಗಿ ಏನು ಬದಲಾವಣೆಗಳಾಗ್ತದೆ ಬದಲಾವಣೆ ಆಗ್ತಾ ಹೋಗ್ತದೆ. ಅದಕ್ಕೆ ತಕ್ಕಂತೆ ಎಲ್ಲ ಜವಾಬ್ದಾರಿಗಳನ್ನು ಅವರೇ ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಕೂಡ ಮೂಢ ಏನು ವಿಚಾರಣೆ ಮಾಡಿರ್ತಕ್ಕಂಥ ಲೇಔಟ್ಗಳಿದ್ದಾರೆ, ಆ ಲೇಔಟ್ಗಳಿಗೆ ಮೂಢ ಅವರು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸೌಲಭ್ಯ ಕೊಡಕ್ಕೆ ಆಗ್ತಾ ಇಲ್ಲ. ಆದರೆ ನಮ್ಮ ಲೇಔಟ್ಗಳಲ್ಲಿ ಸೌಲಭ್ಯವನ್ನು ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ಎಲ್ಲಿವರೆಗೆ ಸಾಧ್ಯವಾಗುತ್ತೋ, ಎಲ್ಲವರೆಗೂ ನಮ್ಗೆ ಶಕ್ತಿ ಇರ್ತದೋ, ಎಲ್ಲವರೆಗೂ ಹಣಕಾಸಿನ ಸಾಮರ್ಥ್ಯ ಇರ್ತದೋ ಅಲ್ಲಿವರೆಗೂ ನಡೆಸ್ಕೊಂಡು ಬರ್ಬೋದು, ನಿಮ್ಮೆಲ್ಲರೂ ಸಹಕಾರ ಇದ್ರೆ. ಈಗ ದೀಪನಗರದನ್ನು ನಾವು ಕೈ ಬಿಟ್ಟಿದ್ದೀವಿ, ಅವರು ನಿರ್ವಹಣೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೈ ಬಿಟ್ಟಿದ್ದೀವಿ. ಅದೇ ಒಂದು ಪರಿಸ್ಥಿತಿ ಇಲ್ಲೂ ಕೂಡ ಬರ್ತದೆ, ಇನ್ನೂ ಸ್ವಲ್ಪ ಸಮಯ ಹೋಗ್ಬೇಕಾಗ್ತದೆ. ಇವೆಲ್ಲರೂ ಏನೋ ಆಸಕ್ತಿಯಿಂದ ಇವತ್ತಿಗೆ ನಮ್ಮ ನಿವಾಸಿಗಳ ಸಂಘದವರು ಕೊಟ್ಟಿರ್ತಕ್ಕಂಥ ಕರಪತ್ರವನ್ನು ನೋಡಿಕೊಂಡು ಬಂದಿದ್ದೀವಿ. ಇದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ಇಷ್ಟು ಜನ ಭಾಗವಹಿಸಿರ್ತಕ್ಕಂಥ ನೋಡಿ ನಾನು ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ ಅಧ್ಯಕ್ಷನಾಗಿ. ಇದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೀವು ನೋಡಿದಿರಿ ರಸ್ತೆಗಳು ಎಷ್ಟು ಹದಗೆಟ್ಟಿದೆ ಅಂತಕ್ಕಂಥದ್ದು. ಒಂದು ದಿವಸ ನೀರು ಬರಲಿಲ್ಲ ಅಂತಂದ್ರೆ ಚಡಪಡಿಸ್ತೀರಿ, ಆಫೀಸಿಗೆ ಫೋನ್ ಮಾಡ್ತೀವಿ. ವಿದ್ಯುತ್ ಇಲ್ಲ ಅಂದ್ರೆ ನಮ್ಗೆ ಸಂಬಂಧಪಡದಿದ್ರು ಕೂಡ ವಿದ್ಯುತ್ ಇಲ್ಲ ಅಂತ ಆಫೀಸಿಗೆ ಫೋನ್ ಮಾಡ್ತೀವಿ. ನಾಯಿಗಳು ಗಲಾಟೆ ಮಾಡ್ತವೆ ಬೀದಿನಲ್ಲಿ, ನಾಯಿಗಳು ನಮಗೆ ತೊಂದರೆ ಕೊಡ್ತವೆ ಅಂತಂದ್ರು ನಮ್ಮ ಆಫೀಸಿಗೆ ಫೋನ್ ಮಾಡ್ತೀವಿ. ಚರಂಡಿಗೆ ಏನಾದ್ರು ಬಂದಾಗಿದೆ ಅಂದ ತಕ್ಷಣ ಆಫೀಸಿಗೆ ಫೋನ್ ಮಾಡ್ತೀವಿ. ಇದು ನಾವು ನಗರದಲ್ಲಿರ್ತಕ್ಕಂಥವ್ರು, ಕಾರ್ಪೊರೇಷನ್ ಲಿಮಿಟ್ ಇರ್ತಕ್ಕಂಥವ್ರು, ಯಾವ್ದಾದ್ರು ಇಂಥ ಸಮಸ್ಯೆಗಳಿಗೆ ಕಾರ್ಪೊರೇಷನ್ ನಾವು ಫೋನ್ ಮಾಡ್ತೀವ, ಮೂಡಕ್ಕೆ ಫೋನ್ ಮಾಡ್ತೀವ? ಹೌದಾ ಇಲ್ಲ? ಆದ್ರೆ ಇಲ್ಲಿ ನೀವು ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಆಫೀಸಿಂದ ಮುತುವರ್ಜಿ ವಹಿಸಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾರಾದ್ರೂ ಇಲ್ಲ ಅಂತ ಹೇಳಿದ್ರೆ ಕೈ ಎತ್ತಿ, ಇಲ್ಲ ನೀವು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರೆ ಕೈ ಎತ್ತಿ ದಯಮಾಡಿ. ಈ ಕಾರಣದಿಂದಾಗಿ ಪ್ರತಿ ಹಂತದಲ್ಲೂ ಕೂಡ ನಿರ್ವಹಣೆ ಮಾಡಿಕೊಂಡು ಬರ್ತಕ್ಕಂಥ ಇದೆ ವ್ಯವಸ್ಥೆ ಈಗಲೂ ಕೂಡ ಇದೆ. ಈ ವ್ಯವಸ್ಥೆಯನ್ನ ನಾವು ನಿಮ್ಮ ಸಹಕಾರ ಇಲ್ಲದೆ ಹೋದ್ರೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಈ ಕಾರಣಕ್ಕೋಸ್ಕರವಾಗಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಈಗೇನು ನಮ್ಮ ನರಸಿಂಹಮೂರ್ತಿ ಅಧ್ಯಕ್ಷರು ಸುಮಾರು 746 ಮನೆಗಳು ಈಗ ಕನ್ಸ್ಟ್ರಕ್ಟೆಡ್ ಆಗಿರ್ತಕ್ಕಂಥ. ಇದರಲ್ಲಿ ವೇಕೆಂಟ್ ಸೈಟ್ 1627 ಇದೆ. ವೇಕೆಂಟ್ ಸೈಟ್ ಉಳ್ಕೊಂಡು ಹೋಗಕ್ಕೆ ಆಗಲ್ಲ. ಆದ್ರೆ ಇವತ್ತಲ್ಲ ನಾಳೆ ಅವರು ಬಂದೇ ಬರ್ತಾರೆ, ಕಟ್ಟಬೇಕಾಗಿರ್ತಕ್ಕಂಥ ಸಂಪೂರ್ಣವನ್ನ ಕಟ್ತಾರೆ. ಅದಕ್ಕೆ ನಮಗೆ ನಂಬಿಕೆ ಇದೆ. ಈಗ ವಾಸ್ತವಿಕವಾಗಿ ತಂದ್ರೆ ಅನುಭವಿಸ್ತಕ್ಕಂಥವ್ರು ಯಾರು? ಇಲ್ಲಿ ಮನೆ ಕಟ್ಟಿರ್ತಕ್ಕಂಥವ್ರು. ಈ 746 ಮನೆಗಳಲ್ಲಿ ನಮಗೆ ಪ್ರಾಮಾಣಿಕವಾಗಿ ವಾಲಂಟರಿ ಕಟ್ಟತಕ್ಕಂಥ ಸಂಖ್ಯೆ ಎಷ್ಟು? ಬಹಳಷ್ಟು ಕಡಿಮೆ ಇದೆ. ಕೇವಲಾಗೆ ಒಂದು 250 ಮನೆಗಳಿಗಿಂತ ಹೆಚ್ಚಿನವರು ಮಾತ್ರ ಪ್ರತಿ ತಿಂಗಳು ಕಟ್ತಾ ಇದ್ರೆ. ಆಫೀಸ್ ಕೂಡ ಇಲ್ಲೇ ಈಗ ರೂಪಾನಗರದಲ್ಲಿ ಕೂಡ ಮಾಡಿದ್ದೀವಿ. ನೀವು ದೀಪನಗರ ಕೈಲ ಮಾಡಿ ಇಲ್ಲೇ ಆಫೀಸ್ ಓಪನ್ ಮಾಡಿದ್ದೀವಿ, ಯಾವಾಗ ಕೂಡ ಕಟ್ಟಿದ್ದೀವಿ. ಆದರೂ ಕೂಡ ನಮ್ಮ ಎಂಪ್ಲಾಯೀಸ್ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಕೇಳ್ತಾರೆ, ಲೆಟರ್ ಕೊಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಯಾವುದಕ್ಕೂ ಕೂಡ ಸ್ಪಂದಿಸಿ ಇರತಕ್ಕಂಥ ಜನ ಸುಮಾರು 450ಕ್ಕಿಂತ ಹೆಚ್ಚು ಮನೆಗಳಿದೆ. 746 ಮನೆಗಳಿದೆ. ಹೇಗೆ ನಡೆಸಬೇಕು?
ನಾವು ಕೇಳ್ತಕ್ಕಂಥದ್ದು ಕೇವಲ 500 ರೂಪಾಯಿ ಮಾತ್ರ ತಿಂಗಳಿಗೆ. ಹೈಯೆಸ್ಟ್ ಬಿಗರ್ ಡೈಮೆನ್ಷನ್ ಸೈಟ್ಸ್ಗೆ 58 ಇಯರ್ ಮಾತ್ರ 400-450 ರೂಪಾಯಿ 30-40 30-50 ಒಂದು ತಾವು ಗಮನದಲ್ಲಿ ಇಟ್ಕೊಳ್ಳಿ, ಬೇಸರ ಮಾಡ್ಕೊಬೇಡಿ. ಒಂದು ಫ್ಯಾಮಿಲಿ 4 ಜನ ಹೊರಗಡೆ ಹೋಗಿ ಒಂದು ಕಾಫಿ ಕುಡಿದು ಬಂದ್ರೆ ಇವತ್ತು 500 ರೂಪಾಯಿ ಬೆಲೆ ಕೊಡ್ತೀವಿ, ತಿಂಡಿ ಕೊಡ್ಲಿಕ್ಕೆ ಕೊಡ್ತೀವಿ. ನಾವು ಪೂರ್ತಿ ಒಂದು ತಿಂಗಳು ಮೇಂಟೈನ್ ಮಾಡೋದಕ್ಕೆ ಕೇವಲ ಕೇಳ್ತಕ್ಕಂಥದ್ದು 500 ರೂಪಾಯಿ. ನೀರು ಸಿಹಿದು ಕಾರ್ಪೊರೇಷನ್ ನೀರು ಬಳಕೆಗೆ ಮಾತ್ರ ಇವತ್ತು ಒಂದು ಮನೆಗೆ ಬಿಲ್ ಬರ್ತಕ್ಕಂಥದ್ದು ಕನಿಷ್ಠ 600ರಿಂದ 800 ರೂಪಾಯಿ ಬಿಲ್ ಬರ್ತದೆ. ಒಂದು ತಿಂಗಳ ತಡ ಅದಕ್ಕೆ ಬಡ್ಡಿ ಸೇರಿಸಿ ವಸೂಲಿ ಮಾಡ್ಕೊಳ್ತಾರೆ. ಆದ್ರೆ ನಾವು ಕೇಳ್ತಕ್ಕಂಥದ್ದು ನೀರು, ನಿಮ್ಮ ಚರಂಡಿ ವ್ಯವಸ್ಥೆ, ಸೈಟ್ ಕ್ಲೀನಿಂಗು, ರಸ್ತೆಗೆ, ಇವೆಲ್ಲ ಸೇರಿ ಕೇಳ್ತಕ್ಕಂಥದ್ದು ಕೇವಲ 500 ರೂಪಾಯಿ ಮಾತ್ರ. ಇಷ್ಟಕ್ಕೂ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಏನಾದ್ರು ಇದ್ರೆ, ಬಹುಶಃ ಅಪಾರ್ಟ್ಮೆಂಟ್ ತಮ್ಮ ಬಂಧುಗಳು ಸಂಬಂಧಿಕರು ಯಾರಾದ್ರೂ ಇರ್ತಾರೆ, ಅಲ್ಲಿ ಕೇಳಿ ಹೋಗಿ ತಿಂಗಳಿಗೆ ಎಷ್ಟು ಮೇಂಟೆನೆನ್ಸ್ ಕೊಡ್ತಾ ಇದ್ದೀರಿ ಅಂತ ಕೇಳಿ. ಕನಿಷ್ಠ ಅಂದ್ರೆ ತಿಂಗಳಿಗೆ 4ರಿಂದ 5 ಸಾವಿರ ರೂಪಾಯಿ ಮಿನಿಮಮ್ ಒಂದು ತಿಂಗಳಿಗೆ ಎಕ್ಸ್ಪೆಂಡಿಚರ್ಸ್ ಅಥವಾ ಅದರ ಮೇಂಟೆನೆನ್ಸ್ ಅಂತ ಹೇಳಿ ತಗೊಳ್ತಾರೆ. ನಾವು ತಗೊಳ್ತಿದ್ದು ಎಷ್ಟು? 500 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ತಗೊಳ್ತೀವಿ. ನಿಮ್ಮ ಇಲ್ಲಿ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಅವರಷ್ಟು ನಾವು ಕೊಡುವಂತ ನಿರೀಕ್ಷೆ ಮಾಡ್ತಾ ಇಲ್ಲ. ಇದು ಗರಿಷ್ಠವಾಗಿ ಫಿಕ್ಸ್ ಮಾಡ್ತಕ್ಕಂಥ ಇಷ್ಟು ಅಮೌಂಟ್ ಕೂಡ ತಾವೆಲ್ಲ ಕೈ ಜೋಡಿಸಿ ಕೊಡಲಿಲ್ಲ, ನಮ್ಗೆ ಸಹಕರಿಸಲಿಲ್ಲ ಅಂತಂದ್ರೆ ನಾವು ಹೇಗೆ ಮೇಂಟೈನ್ ಮಾಡಲಿಕ್ಕಾಗುತ್ತೆ? ಹಾಗಾಗಿ ನಿಮ್ಮನ್ನು ಕೇಳೋದು ಬೇಡ, ನಿಮ್ಗೆ ಹೇಳೋದು ಬೇಡ, ನಾವು ಸ್ಟಾಪ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಮುಂದೆ ಬರ್ತಕ್ಕಂಥ ಭಾನುವಾರ ಜನರಲ್ ಬಾಡಿಯಲ್ಲಿ ಅಜೆಂಡಲ್ಲಿ ಪ್ಲೇಸ್ ಮಾಡ್ತೀವಿ. ಇದನ್ನು ಕೂಡ ದೀಪಾನಗರ ಕೈ ಬಿಟ್ಟಂಗೆ ಕೈ ಬಿಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಚರ್ಚೆಯಲ್ಲಿ ನಾವಿದ್ದೀವಿ. ಅದಕ್ಕೆ ಪೂರ್ವಕವಾಗಿ ನಮ್ಮ ನಿವಾಸಿಗಳ ಸಂಘದವರು ಬಂದಿದ್ದರಿಂದ ನಾವು ಚರ್ಚೆ ಮಾಡಿದ್ರಿಂದ ಸರ್ ಮುಕ್ತವಾಗಿ ಚರ್ಚೆ ಮಾಡೋಣ, ಮುಂದುವರ್ಸೋಣ. ನೀವೇ ಮುಂದುವರಿಸ್ತಿರೋ, ಚಂದ್ರನ್ ಮುಂದುವರಿಸ್ತಿರೋ, ಯಾರು ಮುಂದುವರಿಸ್ತಕ್ಕಂಥ ಓಪನ್ ಆಗಿ ಚರ್ಚೆ ಮಾಡೋಣ ಸರ್, ಡಿಬೇಟ್ ಮಾಡೋಣ ಸರ್. ಯಾವ ರೀತಿ ತಾವೆಲ್ಲ ಸೇರಿ ಒಮ್ಮತದ ತೀರ್ಮಾನಕ್ಕೆ ಬರಬೇಕು, ಆ ತೀರ್ಮಾನಕ್ಕೆ ಬರಬೇಕು. ಇದು ಎಲ್ಲರೂ ಸೇರಿ ತೆಗೆದುಕೊಳ್ತಕ್ಕಂಥ ಒಂದು ತೀರ್ಮಾನ. ಇದು ಎಲ್ಲರದ್ದು ಜವಾಬ್ದಾರಿ ಕೂಡ. ಇದರಲ್ಲಿ ಅಕಸ್ಮಾತ್ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದಾಗ ನೀವು ಕೂಡ ನಿವಾಸಿಗಳ ಜೊತೆಗೆ ಎಲ್ಲರೂ ಕೂಡ ನಿಲ್ಲಬೇಕು. ನಿವಾಸಿ ಸಂಘದಲ್ಲಿ ಕೆಲವರು ಸದಸ್ಯರಾಗಿದ್ದಾರೆ, ಕೆಲವು ಸದಸ್ಯರಾಗಿದ್ದಾರೆ ಅಂತ ನನಗೆ ಅವರು ಮನಸ್ಸಿಗೆ ಕೊಟ್ಟು ಹೇಳಿ, ಅದು ನಿಮಗೆ ಬಿಟ್ಟ ವಿಚಾರ. ಇಲ್ಲಿ ಸಮಸ್ಯೆಗಳಿರ್ತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಸಂಘದಲ್ಲಿ ಸದಸ್ಯರಾಗಿರ್ಬೋದು, ಆಗದೇ ಇರ್ಬೋದು, ಅಥವಾ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಇದನ್ನು ನಿರ್ವಹಿಸಬೇಕಾ, ಮುಂದುವರಿಸಬೇಕಾ, ಹೇಗೆ ಅಂತಕ್ಕಂಥ ನೀವೆಲ್ಲ ಮುಕ್ತವಾಗಿ ಓಪನ್ ಆಗಿ ಚರ್ಚೆ ಮಾಡ. ಇದು ಯಾವ ರೀತಿಯಾಗಿರ್ತಕ್ಕಂಥದ್ದಕ್ಕೂ ಕೂಡ ಗೊಂದಲಕ್ಕೆ ಅವಕಾಶ ಬೇಡ. ನೀವೆಲ್ಲರೂ ಸರ್ವಾನುಮತದಿಂದ ಏನು ತೀರ್ಮಾನ ತೆಗೆದಿರೋ ಅದಕ್ಕೆ ನಮ್ಮ ಸಂಸ್ಥೆಯು ಕೂಡ ಬದ್ಧವಾಗಿರುತ್ತೆ ಅಂತ ಹೇಳ್ತೀನಿ. ಮುಕ್ತವಾಗಿ ಈಗ ಚರ್ಚೆಗೆ ಬಿಡ್ತೀನಿ. ಚರ್ಚೆ ಆದ್ಮೇಲೆ ಈಗ ಒಂದು ಅಭಿಪ್ರಾಯ ಕೊಡೋಣ, ಯಾವ ಥರ ಕನ್ಕ್ಲೂಷನ್ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ. ನೀವು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿಕ್ಕೆ ಬೈಕ್ ಯಾರ್ಯಾರು ಕೈ ಎತ್ತಿದ್ರು ಅವ್ರಿಗೆ ಬೈಕ್ ಕೊಡ್ತೀವಿ, ಅದನ್ನ ರೆಕಾರ್ಡ್ ಮಾಡ್ಕೊಳ್ತೀವಿ, ಅದರ ಪ್ರಕಾರ ಹೋಗೋಣ. ಗೌರವಾನ್ವಿತ ಸದಸ್ಯರೇ, ಇಲ್ಲೇ ತನಕ ಬಹಳ ವಿವರವಾಗಿ, ಮುಕ್ತವಾಗಿ, ಕೂಲಂಕುಷವಾಗಿ ಚರ್ಚೆ ಆಗಿದೆ. ಈ ಚರ್ಚೆಯಲ್ಲಿ ಒಂದು ಕನ್ಕ್ಲೂಷನ್ಗೆ ಬಂದಿದೆ. ಸೊಸೈಟಿಯವರೇ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಸರ್ವಾನುಮತದ ತೀರ್ಮಾನ. ಏಪ್ರಿಲ್ 24ರಿಂದ ಜುಲೈ 25ರವರೆಗೆ ನಮಗೆ ಕಟ್ಟಿರ್ತಕ್ಕಂಥ ಒಟ್ಟು ಮೊತ್ತ 75,37,609 ರೂಪಾಯಿ. ನಾವು ಖರ್ಚು ಮಾಡಿರ್ತಕ್ಕಂಥದ್ದು 1,16,16,46,944 ರೂಪಾಯಿ. ಶಾರ್ಟ್ ಫಾಲ್ ಡಿಫಿಸಿಟ್ 41,09,335. ಕೇವಲ 15 ತಿಂಗಳಿಗೆ 41 ಲಕ್ಷ ಶಾರ್ಟೇಜ್ ಆಗಿದೆ. ನಾವು ಈ 400 ರೂಪಾಯಿ 500 ರೂಪಾಯಿ ಅಂತ ಏನು ನಿಗದಿ ಮಾಡಿದ್ವಿ 2014ರಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು 9 ವರ್ಷದಿಂದ 1 ರೂಪಾಯಿ ಕೂಡ ಹೆಚ್ಚಿಸಿಲ್ಲ. ನಾವು ಹೆಚ್ಚೋದು ಬೇಡ. ಈಗಿರ್ತಕ್ಕಂಥ ಸದಸ್ಯರು ಪ್ರಾಮಾಣಿಕವಾಗಿ ಇಷ್ಟೇ ಕಟ್ಟಿದ್ರೆ ಸಾಕು, ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಕಾರಣ
ಪಟ್ಟಣ ಪಂಚಾಯತಿಯವರು ಸ್ವಲ್ಪ ಸ್ಟ್ರೀಟ್ ಲೈಟ್ ಜವಾಬ್ದಾರಿ ತಗೊಂಡಿದ್ದಾರೆ. ಗಾರ್ಬೇಜ್ ಎತ್ತಲಿಕ್ಕೆ ಸ್ವಲ್ಪ ಅವರು ಏನು ವಾಯನ್ ಬಿಡ್ತಾ ಇದ್ರೆ ತಗೊಂಡು ಹೋಗ್ತಾರೆ. ಆ ಕಾರಣದಿಂದಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇನ್ನ ರಸ್ತೆ ಚರಂಡಿಗಳು ಇವೆಲ್ಲವುಗಳ ಬಗ್ಗೆ ನಾವು ಕ್ರಮ ವಹಿಸಬಹುದು. ಇಲ್ಲಿ ಅನೇಕ ಸದಸ್ಯರು ಇದು ತಮ್ಮ ಗಮನಕ್ಕೆ ತಂದಿದೆ, ಹೆಚ್ಚು ಶಾರ್ಟ್ ಫಾಲ್ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಸದಸ್ಯರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರೆ ಅವರಿಗೆ ನಿಜವಾಗ್ಲೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ವಿಚಾರವನ್ನು ಗಮನಿಸುವುದ. ಈಗ ನಾವು ಹೇಳಿದ ಹಾಗೆ ಇಲ್ಲಿ ಕಟ್ಟಿರ್ತಕ್ಕಂಥವ್ರು ಬಂದಿದೆ, ಕಟ್ಟಿರ್ತಕ್ಕಂಥವ್ರು ಬಂದಿದೆ. ನಾಳೆ ಬೆಳಗ್ಗೆನೆ ಕಟ್ಟಿ ಇರ್ತಕ್ಕಂಥವ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಕ್ಕೆ ಸೊಸೈಟಿ ಸಿದ್ಧವಾಗಿದೆ. ಅದಕ್ಕೆ ನೀವೆಲ್ಲ ಕೈ ಜೋಡಿಸಿದ್ರೆ. ಕೆಲವು ಸದಸ್ಯರು ಹೇಳಿದ್ರು ಆಯಾ ಬೀದಿರ್ತಕ್ಕಂಥವರೇ ಜವಾಬ್ದಾರಿನ ತಗೋಬೇಕು. ನಿಜ, ನಮ್ಮ ಹುಡುಗರು ಹೋದಾಗ ನೋಟಿಸ್ ಕೊಡ್ಲಿಕ್ಕೆ ಹೋದಾಗ ನೋಟಿಸ್ ತಗೊಂಡಿರೋ ವಾಪಸ್ ಕಳಿಸ್ತಾರೆ, ಬಾಟು ತೆಗೆಯೋದು, ನಾಯಿ ಬಿಡ್ತಾರೆ, ಬೈತಾರೆ. ಅವನಿಗೆ ಸಾಕಷ್ಟು ಅವಮಾನಗಳನ್ನು ಸಹಿಸಿಕೊಂಡು ಕೂಡ ಅವ್ನು ಬಂದು ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಮಾತಾಡ್ಬಿಡಪ್ಪ, ಇನ್ನೊಂದ್ಸರಿ ಹೋಗು ಕೊಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಯಾರಾದ್ರೂ ನಮ್ಮ ಸದಸ್ಯರು ಇನ್ನೂ ಹೆಚ್ಚು ನೌಕರನ್ನು ಮಾಡಿ ಸಂಗ್ರಹಕ್ಕೆ ಬಿಡ್ಬೋದಲ್ಲ ಅಂತ ಮತ್ತೆ ಏನಿಟ್ಟಿದ್ರೆ ಬರೋದು ತಿಂಗಳ ನಾವು ಸಂಬಳ ಕೊಡೋರು ಯಾರು ಬಂದು ಪುಕ್ಸಟ್ಟೆ ಕೆಲಸ ಮಾಡಲ್ಲ. ಇದರಿಂದ ಕೆಲವು ಸಮಸ್ಯೆಗಳಿದೆ. ಇದಕ್ಕೆ ವಾಟ್ಸ್ಆಪ್ ಗ್ರೂಪ್ ಮಾಡಿ ಗಮನಕ್ಕೆ ತನ್ನಿ, ನೋಟಿಸ್ ಕೊಡಿ ಅಂತ. ನೀವು ಟ್ಯಾಕ್ಸ್ ಕಟ್ಟತಕ್ಕಂಥದ್ದು ಕಾರ್ಪೊರೇಷನ್ ಮೂಡೋದಲ್ಲಿ ಕಟ್ಟಬೇಕಾದ್ರೆ ನೋಟಿಸ್ ಕೊಡ್ತಾರೆ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ. ಮಾರ್ಚ್ ಒಳಗಡೆ ನಾವು ಇನ್ಕಮ್ ಟ್ಯಾಕ್ಸ್ ಕ್ಲೈಮ್ ಮಾಡ್ಬಿಡ್ತೀವಿ ಅಂತ ಎಷ್ಟು ಕ್ಲೀನಾಗಿ ಫೈಲ್ ಇಟ್ಕೊಂಡು ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಬಿಟ್ಟು ತಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದೇ ರೀತಿ ಯಾಕೆ ಮಾಡಬಾರ್ದು? ಪೆನಾಲ್ಟಿ ಇರೋದ್ರಿಂದ ಕಟ್ತೀವಿ. ಜೊತೆಗೆ ಇಲ್ಲೇ ರೂಪಾನಗರದಲ್ಲಿ ಈಗ ಕಚೇರಿ ಓಪನ್ ಆಗಿದೆ, ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ. ವಾಲಂಟರಿಗೆ ಬೈ ವಾಕ್ ಬಂದ್ಬಿಟ್ಟು ಕಟ್ಬಿಟ್ಟು ಹೋಗ್ಬೋದು. ಕೆಲವು ಬಾಡಿಗೆದಾರರು ಹೇಳಿದ್ರು, ಸ್ನೇಹಿತರು ಹೇಳಿದ್ರು ನಾವು ಬಾಡಿಗೆ ಬಂದಿದ್ದೀವಿ ಅಂತ. ಕೆಲವರು ಇನ್ನೊಬ್ಬ ಸ್ನೇಹಿತರು ನಾನು ಪಕ್ಕದ ಮನೆ ಕಟ್ಟಿದ್ದೀನಿ ಬಾಡಿಗೆ ಕೊಟ್ಟಿದ್ದೀನಿ, ಅವ್ರು ಹೇಳಿ ಚಾರ್ಜಸ್ ಕಟ್ಕೊಳ್ಬೇಕು, ಅದು ಗೌರವ. ಕೆಲವು ಬಾಡಿಗೆ ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡಿಕೊಂಡು ಓನರು ತಿಂತಾ ಇದ್ರು. ಎಷ್ಟು ಮಟ್ಟಿಗೆ ಸರಿ? ಅವ್ರಿಗೂ ಬಿಟ್ಟಿಲ್ಲ, ಸೊಸೈಟಿಗೂ ಕಟ್ಟಿಲ್ಲ, ಅವರೇ ತಗೊಂಡು ತಿಂತಕ್ಕಂಥದ್ದು. ಇದು ಒಳ್ಳೇದಲ್ಲ. ಅದು ಖಂಡಿತವಾಗೂ ಕಟ್ಟಲೇಬೇಕಾಗ್ತದೆ. ಯಾವತ್ತಿದ್ರು ಡ್ಯೂ ರನ್ ಆಗ್ತಾ ಇರ್ತದೆ. ಡಾಕ್ಟರ್ ವಾಣಿ ಮೇಡಮ್ ಹೇಳಿದ್ರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತ. ಒಂದು 10 ಜನ ಲೇಡೀಸ್ ಬನ್ನಿ, ಅವಳಿಯವ್ರ ಜೊತೆಗೆ ಸೇರ್ಕೊಳ್ತೀವಿ, ನಾವು ಬರ್ತೀವಿ. ಯಾವ ಮನೆ ಬ್ಲಾಕ್ ಮಾಡಬೇಕು, ಕೆಲವು ದೊಡ್ಡ ಉದ್ಯೋಗವಿರ್ತಕ್ಕಂಥ ಮೂರ್ಖರು ಮುಟ್ಟಾಡುವಂತವ್ರನ್ನ ಸಂಬೋಧಿಸ್ತಿಲ್ಲ. ಕನಿಷ್ಠ ಕಟ್ಟಬೇಕಾಗಿರ್ತಕ್ಕಂಥ ಹಣಕ್ಕೆ ಯಾವುದೋ ದೊಡ್ಡ ರಾಜಕಾರಣಿಗಳಿಂದ ಫೋನ್ ಮಾಡಿಸಿ ನಾನು ಹೇಗೆ ನನ್ನ ನಂಬರ್ ಕೊಡೋ ಮಾತಾಡ್ತೀನಿ ನಮಗೆ, ನನ್ನ ನಂಬರ್ ಕೊಡೋ, ಯಾರು ನಂಬರ್ ಕೊಡೋಣ, ಯಾರಿಗೆ ಮಾತಾಡಬೇಕು ನನ್ನ ನಂಬರ್ ಕೊಡು, ನಾನು ಮಾತಾಡ್ತೀನಿ, ಯಾರಿಗೆ ಬೇಕು ಉತ್ತರ ಕೊಡ್ತೀನಿ ಅಂತ. ಅವರು ನಮ್ಮ ಸದಸ್ಯ ಪೂಜಾರಿಗೆ ಫೋನ್ ಮಾಡಿದಂತೆ ಏನನ್ನ ಮಾಡಿ ಬಿಟ್ಬಿಡಿ ಅಂತ ನೋಡಿ. ಅಂದ್ರೆ ಪ್ರಿನ್ಸಿಪಾಲ್ ಆಗಿ ರಿಟೈರ್ಡ್ ಆದ್ರು ನೀವು ಚೇರ್ಮನ್ ಹತ್ರ ಹೋಗಿ ಅವನ ಹತ್ರ ಕಾದು ನೀವು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಹೋಗ್ತಕ್ಕಂಥ ಶ್ರಮ ಸಮಯ ಇದೆಲ್ಲ 500 ರೂಪಾಯಿಗಿಂತ ಲೆಕ್ಕಾಚಾರ 500 ರೂಪಾಯಿ ಹೆಚ್ಚಾಗುತ್ತೆ. ಈಗ ನೋಡಿ, ಆ ಥರದಲ್ಲೂ ಕ್ರಮ ತಗೊಳ್ತೀವಿ. ಆ ಥರ ಏನು ಎಕ್ಸೆಪ್ಷನ್ ಅಲ್ಲ. ಅವ MLA ಇರಲಿ, MP ಇರಲಿ, ಯಾವ ದೊಡ್ಡ ರಾಜಕಾರಣಿ ಇದ್ರೂ ಕೂಡ ಎದುರುವಂತ ಪ್ರಸಂಗ ಇಲ್ಲ. ನಾವೇನು ನಾವು ಸ್ವಂತಕ್ಕೆ ಕೇಳ್ತಾ ಇದ್ದೀವಿ, ಇದು ಇನ್ಸ್ಟಿಟ್ಯೂಷನ್. ಈಗ 1, 2ನೇ ಮನೆಯವ್ರು ಕಟ್ಟಿ ಮಧ್ಯದಲ್ಲಿ 3ನೇ ಕಟ್ಟಿಲ್ಲ ಅಂತಂದ್ರೆ ಅವನಿಗೆ ಡಿಸ್ಕನೆಕ್ಟ್ ಮಾಡಿದ್ರೆ 1, 2 ತೊಂದರೆ ಆಗುತ್ತೆ. ಇದನ್ನು ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ಅವರನ್ನ ಮನವೊಲಿಸಬೇಕು. ಒಂದನೇ ಕೆಲಸ, ಮನವೊಲಿಸ್ಲಿಕ್ಕೆ ಅವರು ಒಪ್ಪಲಿಲ್ಲ ಅಂತಂದಾಗ 100ಕ್ಕೆ 100% ಅವರ ಚರಂಡಿ ವ್ಯವಸ್ಥೆನ ಅವ್ರದೇ ಮನೆಗಿರ್ತಕ್ಕಂಥ ಏನು ಯೂಸಿಡಿ ಪೈಪ್ ಇದೆ ಅದನ್ನ ಬ್ಲಾಕ್ ಮಾಡ್ತೀವಿ, ನಿಲ್ಲಿಸ್ತೀವಿ. ತೊಂದರೆ ಇಲ್ಲ, ಅವ್ನು ಯಾವ ಕೋರ್ಟಿಗಾರ ಹೋಗಿ ನಿಲ್ಲಿಸ್ತೀವಿ. ವಾಟರ್ ಲೈನು ಇದೆ, ಕಟ್ ಮಾಡ್ತೀವಿ.
ನಮ್ಮ ಮೂರ್ತಿ ಹೇಳಿದಾಗೆ, ಸಂಜೆ ಮೂರ್ತಿ ಹೇಳಿದಾಗೆ, ಅವ್ರಿಗೆ ಮತ್ತೆ ರೀಕನೆಕ್ಷನ್ಗೂ ಕನೆಕ್ಷನ್ ಆಗಿರ್ತಕ್ಕಂಥ ಖರ್ಚನ್ನು ತಂದು ಸೊಸೈಟಿಗೆ ವಾಲಂಟಿಯರ್ಗೆ ಕಟ್ಟಿದ ಮೇಲೆ ಅವ್ರು ರೀಕನೆಕ್ಷನ್ ಕೊಡ್ತೀವಿ. ಏನಾದ್ರು ಇದೆಯಾ? ಎಲ್ಲರಿಗೂ ಕೂಡ ಯಾವೇ ದೊಡ್ಡ ವ್ಯಕ್ತಿ ಆಗಿರಲಿ ಒಂದು ತೀರ್ಮಾನಕ್ಕೆ ಭದ್ರ ಆಗಿದ್ಮೇಲೆ ಎಲ್ಲರೂ ಒಂದು ಒಪ್ಕೊಳ್ಬೇಕು. ನೀವು ಏನಾದರೂ ಆಗಿರೋ ಏನಾದ್ರೂ ಇದು ನಮಗೇನು ಬೇಕಾಗಿದೆ, ನಿವಾಸಿ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಮಾಡಲೇಬೇಕು. ಕಟ್ಟವರೆಗೂ 10 ರೂಪಾಯಿನೂ ಡೂ ಇಟ್ಕೊಬಂದು ಕಟ್ಟಿದ್ರೆ ಮಾತ್ರ ನೀವು ವಾಟರ್ ಕನೆಕ್ಷನ್ ಕೊಟ್ಟು ಅಲ್ಲಿವರೆಗೂ ಯಾವ ಮಾಡ್ಕೊಳ್ಳ ಅಂತ ನೀವೆಲ್ಲ ಆ ಬೀದಿಲಿರ್ತಕ್ಕಂಥ ನಮ್ಮ ಜೊತೆ ಸೇರ್ಕೊಳ್ಳಿ. ಇನ್ನು ವಾಲಂಟಿಯರ್ ಕೂಡ ನೀವೆಲ್ಲ ಬಂದ್ರೆ ನಾವು ಇದನ್ನ ಬಹಳಷ್ಟು ಪ್ಲಾಸ್ಟಿಕ್ ಆಗಿ ತಗೊಂಡ್ಬಿಟ್ಟು ಬಹಳ ಕೂಟಲ್ಲಿ ಕೆಲಸ ಮಾಡಿ. ಈಗ ನೀವು ಕಟ್ಟಿರ್ತೀರಿ, ನಿಮ್ಮ ದುಡ್ಡಿಂದ ಅವರು ಬೆನಿಫಿಟ್ ಪಡಿತಾರೆ, ನಿಮ್ಮ ಅನುಕೂಲದಿಂದ ಅವರು ಲಾಭ ಪಡೀತಾರೆ. ಇದು ಆಗಬಾರ್ದು. ಎಲ್ಲರೂ ಕೂಡ ಒಳ್ಳೆ ಯಾರೊಬ್ಬರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನು ಮಾಡ್ತೀವಿ. ಪೆನಾಲ್ಟಿ ಹಾಕಬೇಕು, ದಂಡ ಹಾಕಬೇಕು, ಪೆನಾಲ್ಟಿ ಹಾಕ್ಲಿಕ್ಕೆ ಆಗಿಲ್ಲ, ಅವಕಾಶ ಇಲ್ಲ. ಕಟ್ಟಿದ್ರೆ ದುಡ್ಡು ಕಟ್ಟಿದ್ರೆ ಸಾಕಾಗುತ್ತೆ. ಇಲ್ಲಿ ಪೆನಾಲ್ಟಿ ಬರ್ತಕ್ಕಂಥ ಶಿವಕುಮಾರ್ ಅದು. ಆಮೇಲೆ ಕೌಶಲ್ ಅವ್ರು ಕೇಳಿದ್ರು, NOC ಬೇಕಾದಾಗ ನಮ್ಮ ಹತ್ರ 100ಕ್ಕೆ 100% ಬರಲೇಬೇಕು ಖಾಲಿ ಸಿಗಲಿ. ಅವರು ವಿದೇಶಗಾರಿರಲಿ, ಆಕಾಶದಲ್ಲಿರಲಿ, ಔಟ್ ಆಫ್ ಸ್ಟೇಟಲ್ಲಿರಲಿ ಬರಲೇಬೇಕು. ಬಂದಾಗ ಬರುತ್ತೆ. ನಿಮಗೆ ಬಹುಶಃ ನಾನು ಇಲ್ಲಿ ಪಕ್ಕದಲ್ಲಿ 5ನೇ ಮನೆ ಇದ್ದಾಗ 6ನೇ ಖಾಲಿ ಸೈಟ್ ಇದ್ರೆ ಅಥವಾ 4ನೇ ಖಾಲಿ ಸೈಟ್ ಇದ್ರೆ ನನಗೆ ಗೊತ್ತಿರ್ತದೆ ಇವ್ರು ಯಾರು ಅಂತ ಗೊತ್ತಿರ್ತದೆ. ಅವ್ರ ಕಾಂಟ್ಯಾಕ್ಟ್ 99% ಇರ್ತದೆ. ಅವ್ರನ್ನ ತಾವೇ ಕನ್ವಿನ್ಸ್ ಮಾಡಿ, ಇಲ್ಲ ಸೊಸೈಟಿಗೆ ಬಂದು ಅವ್ರ ನಂಬರ್ಗಳೇನಿದೆ, ಈಗ ಹ್ಯಾಂಡ್ ಚೇಂಜ್ ಆಗಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅವ್ರನ್ನ ಬಂದ್ಬಿಟ್ಟು ಕೊಟ್ಟರೆ ಕಮ್ಯುನಿಕೇಶನ್ ನಮ್ಮ ಸೊಸೈಟಿ ಕಡೆಯನ್ನು ಕೂಡ ಎಫರ್ಟ್ ಮಾಡ್ಬೋದು. ಇಲ್ಲದೆ ಹೋದ್ರೆ ನಾವು ಪಾಲ್ನಾಗಿರ್ತಕ್ಕಂಥವ್ರು ಸಿಟಿಗೆ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು ಅವ್ರ ಆ ಸೈಟ್ಗಳಿಗೆ ನಾವೇನಾದ್ರು ಬರಂಗ್ ಮಾಡಬೇಕು ಅಂದ್ರೆ ಸೊಸೈಟಿ ಕೆಲವೆಲ್ಲ ಖರ್ಚಾದ್ರೂ ಪರವಾಗಿಲ್ಲ ಅಂತ ಒಂದು ಕ್ರಮ ಮಾಡ್ಬೋದು. ಕಾಂಪೌಂಡ್ ಹಾಕ್ಸಿ ಕೊಡ್ಬೋದು. ಯಾರೋ ಏನೋ ಮಾಡ್ತಾರೆ, ಮೆಸೇಜ್ ಹೆಂಗ್ ಬೇಕೋ ಹೋಗ್ಬಿಡ್ತದೆ. BDA ಸೈಟು, ಮುಡಾ ಸೈಟ್ಗಳಲ್ಲಿ ತಿಂಗಳಿಗೆ ಒಂದ್ಸರಿ ಬಂದು ನೋಡ್ಕೊಂಡು ಹಾಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಸೈಟ್ ಇದೆಯಾ ಇಲ್ವಾ ಸತ್ಯ ಇದು. ರೂಪಾನಗರದಲ್ಲಿ ಸೈಟ್ ತಗೊಂಡ್ರು, ಸೇಫ್ ಇನ್ವೆಸ್ಟ್ಮೆಂಟ್, ಯಾವ ಪ್ರಾಬ್ಲಮ್ ಇಲ್ಲ ಅಂತಕ್ಕಂಥದ್ದು ಅವ್ರ ತಲೆ ಒಳಗಡೆ ತುಂಬ್ಕೊಂಡ್ರು. ಇದಕ್ಕೋಸ್ಕರವಾಗಿ ನಮಗೊಂದಿಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವೇ ಬೋರ್ಡಲ್ಲಿ ಮೀಟಿಂಗ್ ಇಟ್ಬಿಟ್ಟು ಒಂದಿಷ್ಟು ರೆಡಿಮೇಡ್ ಕಾಂಕ್ರೀಟ್ ಸ್ಲ್ಯಾಬ್ ಇಟ್ಕೊಂಡು ಯಾರನ್ನ ಕಳಿಸಿ ಸ್ಲ್ಯಾಬ್ ಹಾಕ್ಬಿಟ್ರೆ ಎಲ್ಲಿದ್ದರೂ ಊಡ್ಬೋದು. ಇದು ಸತ್ಯ. ಎಲ್ಲಿದ್ದರೂ ಬೇಡ ಮೇಲೆಗೆ ಬುಲ್ಡೋಸರ್ ಸ್ವಲ್ಪ ಲೆವೆಲ್ ಮಾಡಿಬಿಟ್ಟು ಓಡ್ ಬರ್ತಾರೆ. ಇದೊಂದು ಕ್ರಮ ಕೂಡ ತಿಳಿಸಿ ಬ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ತಕ್ಷಣಕ್ಕೆ ನಮ್ಮ ದುಡ್ಡು ಬರ್ತದೆ ಅಂತ ಹೋದ್ರೆ ಖಂಡಿತ ಕೊಡಿ, ದುಡ್ಡು ಎಲ್ಲಿ ಹೋಗೋದಿಲ್ಲ ಸರ್. ಅಷ್ಟೇ ಸರ್, ಒಂದೇ ಬರ್ತದೆ ಸರ್. ನಮ್ಮ ಖಾಲಿ ಸೈಟ್ ನಮಗೆ